ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮಿಳು ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಒಂದು ಐಡಿಯಾ ಬಂದಿರುತ್ತೆ. ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಇನ್ಫಾರ್ಮೇಷನ್ ಆಗಿರ್ತಕ್ಕಂಥ ವಿಡಿಯೋ ಇದೆ ಅಂದ್ಬಿಟ್ಟು. ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಏನು ಸರ್ಕ್ಯುಲರ್ ಓಡಾಡ್ತಿದೆ, ಈ ಒಂದು 4th ಸೆಮ್ಮಲ್ಲಿ ಇರೋಕ್ಕಂತ ಇರ್ಬೋದು, 21 ಸ್ಕೀಮಲ್ಲಿ ಇರೋಕ್ಕಂಥ ಒಂದು ಸಬ್ಜೆಕ್ಟ್ ಇರ್ಬೋದು, 18 ಸ್ಕೀಮ್ ಸಬ್ಜೆಕ್ಟ್ ಇರ್ಬೋದು, 27ಗೆ ಇರೋಕ್ಕಂಥ ಒಂದು ಪೇಪರ್ ಏನಿದೆ ಅದು ಪೋಸ್ಟ್ಪೋನ್ ಆಗಿದೆ. ಅಂದರೆ 4th ಸೆಮ್ಮವರೆಗೆ ಬಂದಾಗ DBMS ಪೇಪರ್. ಸೊ ಈ ಒಂದು ಪೇಪರ್ಗಳನ್ನು ಪೋಸ್ಟ್ಪೋನ್ ಆಗಿದೆ 27 ಇಲ್ಲಿ ಅನ್ನೋಕ್ಕಂಥ ಒಂದು ಸರ್ಕ್ಯುಲರ್ ಓಡಾಡ್ತಾ ಇದೆ. ಅದು ರಿಯಲ್ ಆರ್ ಫೇಕಾ ಇನ್ಫಾರ್ಮೇಷನ್ ಕ್ಲಾರಿಫಿಕೇಷನ್ ಕೊಡಿ ಅಂತ ಹೇಳಿದರು. ಸೊ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ರು ಏನಂತಂದರೆ, ಅದು VTU ವೆಬ್ಸೈಟ್ ಅಫಿಷಿಯಲಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಇಲ್ಲಿ ನೀವು ಕೂಡ ಡಿಸ್ಪ್ಲೇ ಮೇಲೆ ನೋಡ್ಬೋದು. ಆ ಒಂದು ಇವತ್ತು 14th ಆಗಸ್ಟ್, ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರೀಶೆಡ್ಯೂಲ್ಡ್ ನೋಟಿಫಿಕೇಷನ್ ಬಂದಿಲ್ಲ. ಅದರ ಬದಲು ಬೇರೆ ನೋಟಿಫಿಕೇಷನ್ಸ್ಗಳು ಬಂದಿದೆ. ಸೊ ಮತ್ತು ಇದು ಏನಾದರೂ ಫೇಕಾ? ಯಾಕಂದರೆ ಅಫಿಷಿಯಲಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ. ಇನ್ ಕೇಸ್ ರಿಯಲ್ ಇದ್ದರೂ ಕೂಡ ಅವರು ಲಾಸ್ಟ್ ಟೈಮ್ ಕೂಡ ಏನು ಮಾಡಿದರು, ಒಂದು ಪೋಸ್ಟ್ಪೋನ್ ಮಾಡಿದ್ದೀವಿ ಅನ್ನೋಕ್ಕಂಥ ಒಂದು ಅಫಿಷಿಯಲಲ್ಲಿ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಆ ಒಂದು ಸರ್ಕ್ಯುಲರ್ನ ಮತ್ತೆ ಚೇಂಜಸ್ ಮಾಡಿ ಇನ್ನೊಂದು ಸರ್ಕ್ಯುಲರ್ ಮಾಡಿಬಿಟ್ಟು ಯಾವುದೇ ರೀತಿಯಲ್ಲಿ ಪೋಸ್ಟ್ಪೋನ್ ಇಲ್ಲ ಅಂತ ಮಾಡಿದರು. ಸೊ ಇದು ಕೂಡ ಅದೇ ರೀತಿ ಏನಾದರೂ ಆಗುತ್ತಾ, ಪೋಸ್ಟ್ಪೋನ್ ಆಗುತ್ತಾ ಅಥವಾ ಇಲ್ಲ, ಆ ಒಂದು ಪೇಪರ್ ಗ್ಯಾಪ್ ಸಿಗುತ್ತೆ ಅಲ್ವಾ ಮ್ಯಾಥ್ಸಿಗೆ ಅನ್ನೋಕ್ಕಂಥ ಒಂದು ಏನು ಕ್ವಶನ್ ಇದೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಓಡ್ತಾ ಇದೆ. ಅದು ರಿಯಲ್ ಆರ್ ಫೇಕ್ ಅನ್ನೋಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೇನೆ. ಸೊ ಇಲ್ಲಿ ನೀವು ಡಿಸ್ಪ್ಲೇ ಮೇಲೆ ನೋಡ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ರೀಶೆಡ್ಯೂಲ್ ಆಫ್ ನೋಟಿಫಿಕೇಷನ್ ಈ ಒಂದು ಸಮಯವರೆಗೂ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಮತ್ತು ಆಗಿದ್ದರೆ ಇದು ಪೋಸ್ಟ್ಪೋನ್ ಆಗುತ್ತಾ ಅಥವಾ ಇಲ್ಲ, ಅದು ರಿಯಲ್ ಆರ್ ಫೇಕ್ ಅಂತ ಕೇಳೋದಾದರೆ, ಸೊ ಇನ್ನೂ ಕೂಡ ಅದು ಏನೂ ಹೇಳಿಕ್ಕಾಗಲ್ಲ. ಯಾಕಂದರೆ ಅದು ಕೂಡ 3rd ಸೆಮ್ಮಲ್ಲಿ ಇರೋ ಥರ ಆಗಿರ್ಬೋದು. ಯಾಕಂದರೆ ಒಂದು ಸಾರಿ ಪೋಸ್ಟ್ಪೋನ್ ಮಾಡಿ ಆಮೇಲೆ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿರ್ಬೋದು. ಬಟ್ ಪೋಸ್ಟ್ಪೋನ್ ಆದರೂ ಕೂಡ ಯಾವ ಒಂದು ರೀಸನ್ಗೆ ಆಗುತ್ತೆ, ನಾವೆಲ್ಲ ವಿದ್ಯಾರ್ಥಿಗಳು ಕಾಲ್ ಮಾಡಿದರೆ, ಮೆಸೇಜ್ ಮಾಡಿದರೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಗ್ಯಾಪ್ಸ್ ಕೊಡುವುದಿಲ್ಲ, ಪೋಸ್ಟ್ಪೋನ್ ಕೂಡ ಮಾಡೋದಿಲ್ಲ ಅಂತ ಹೇಳಿದರು. ಬಟ್ ಇವಾಗ ಯಾವ ಒಂದು ಆಧಾರದ ಮೇಲೆ ಅವರು 27th DBMS ಪೇಪರ್ನ ಪೋಸ್ಟ್ಪೋನ್ ಮಾಡುತ್ತಿದ್ದಾರೆ ಅನ್ನೋಕ್ಕಂಥ ಒಂದು ಅದನ್ನು ನೋಡೋದಾದರೆ, ಸೊ ನೀವಿಲ್ಲಿ ಡಿಸ್ಪ್ಲೇ ಮೇಲೆ ನೋಡ್ಬೋದು ಈ ಒಂದು ಸರ್ಕ್ಯುಲರ್ ಏನಿದೆ, ಅದನ್ನು ನಾನು ಡೌನ್ಲೋಡ್ ಮಾಡಿದೆ. ಈ ಒಂದು ಸರ್ಕ್ಯುಲರ್ VTU ವೆಬ್ಬಲ್ಲಿ ಬಂದಿದೆ. ಸೊ ಇಲ್ಲಿ ಏನು ಹೇಳುತ್ತಂತಂದರೆ, ಈ ಒಂದು 27ಗೆ ಏನೊಂದು KPSC ಒಂದು ಎಕ್ಸಾಮ್ ಇದೆ, ಆ ಒಂದು KPSC ಎಕ್ಸಾಮ್ ಏನಿದೆ, ಆ ಒಂದು 27ಗೆ ಇರೋಕ್ಕಂಥ KPSC ಎಕ್ಸಾಮಿನೇಷನ್ ಇರೋದರಿಂದ, ಸೆಂಟರ್ಸ್ನ ಕಾಲೇಜ್ಗಳಲ್ಲಿ ಇರೋದರಿಂದ, ಸೊ 27ಗೆ ಯಾರ ಒಂದು ಸೆಮ್ಮಿಗೆ ಎಕ್ಸಾಮ್ಸ್ಗಳಿದ್ದಾವೆ, ಆ ಒಂದು ಸೆಮ್ನ ಎಕ್ಸಾಮ್ಸ್ಗಳನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು KPSC ಅವರಿಗೆ. ಯಾಕಂದರೆ ಆ ಊರಿಂದ ನಿಮಗೆ ನಿಮ್ಮ ಒಂದು ಪೇಪರ್ ಪೋಸ್ಟ್ಪೋನ್ ಆಗ್ತಾಯಿದೆ. ಅಂದರೆ 27ಗೆ ನಿಮ್ದೇನು DBMS ಪೇಪರ್ ಇತ್ತು, ಸೊ ಆ ಒಂದು ಪೇಪರ್ ಪೋಸ್ಟ್ಪೋನ್ ಆಗಲಿಕ್ಕೆ ರೀಸನ್ KPSC ಅವರು. ಸೊ ನೀವೇನೇ ಥ್ಯಾಂಕ್ಸ್ ಹೇಳದಿದ್ರು KPSC ಅವ್ರಿಗೆ ಹೇಳಬೇಕು. ನೀವು ವಿದ್ಯಾರ್ಥಿಗಳಿಂದ ಅವರು ಪೋಸ್ಟ್ಪೋನ್ ಮಾಡಿಲ್ಲ ಆ ಒಂದು DBMS ಪೇಪರ್. KPSC ಎಕ್ಸಾಮ್ಸ್ನ 27ಗೆ ಇಟ್ಟಿರೋದ್ರಿಂದ ಗ್ರೂಪ್ A ಗ್ರೂಪ್ B ಏನದು ಇಟ್ಟಿದ್ರಿಂದ ಎಕ್ಸಾಮು KPSC ಅವರು. ಸೊ ಹಾಗಾಗಿ ಆ ಒಂದು ಸಬ್ಜೆಕ್ಟ್ನ ನಾವು ಪೋಸ್ಟ್ಪೋನ್ ಮಾಡಿದ್ದೇವೆ, 27ಗೆ ಇರೋಕ್ಕಂಥ ಎಕ್ಸಾಮ್ಸ್ಗಳನ್ನು ಸಂಡೇಗೆ ಶಿಫ್ಟ್ ಮಾಡಿದ್ದೇವೆ ಅನ್ನೋಕ್ಕಂಥ ಒಂದು ನೋಟಿಫಿಕೇಷನ್ VTU ಕಡೆಯಿಂದ ಬಂದಿದೆ. ಬಟ್ ಆದರೆ ಇನ್ನೂ ಕೂಡ ಅಫಿಷಿಯಲಾಗಿ ಆ ಒಂದು ಕನ್ಫರ್ಮೇಷನ್ ಅನೌನ್ಸ್ಮೆಂಟ್ ಬಂದಿಲ್ಲ. ನೋಡಬೇಕು, ಒಂದು ಹೋಪ್ ಇರಲಿ. ಯಾಕಂದರೆ 27 KPSC ಎಕ್ಸಾಮ್ಸ್ ಇರೋದ್ರಿಂದ ಸೆಂಟ್ರಲ್ಲಿ ನಿಮ್ಮ ಒಂದು ಎಕ್ಸಾಮ್ಸ್ಗಳನ್ನ ನಡೆಸಲಿಕ್ಕಾಗಲ್ಲ. ನಿಮ್ಮದು 4th ಸೆಮ್ ಒಂದೇ ಅಲ್ಲ, 6th ಸೆಮ್ ಇರ್ಬೋದು, ಈ ಪಾಸ್ಔಟ್ ಆಗಿರೋಕ್ಕಂಥ 18 ಸ್ಕೀಮ್ದವರು ಇರ್ಬೋದು, ಬ್ಯಾಕ್ ಸಬ್ಜೆಕ್ಟ್ಸ್ಗಳಿರ್ಬೋದು, ಯಾವುದೇ ರೀತಿಯಲ್ಲಿ ಕೂಡ 27th ಏನಿದೆ ಆ ಒಂದು ದಿನ ಎಕ್ಸಾಮ್ಸ್, ಬೇರೆ ಎಕ್ಸಾಮ್ಸ್ ನಡೆಯಲ್ಲ. ಓನ್ಲಿ ಗ್ರೂಪ್ A ಗ್ರೂಪ್ B ಅಂದರೆ KPSC ಎಕ್ಸಾಮ್ಸ್ಗಳು ನಡೀತವೆ. ಸೊ 27th ಇರೋವಂಥ ಒಂದು ಎಕ್ಸಾಮ್ಸ್ಗಳು ಏನು ಮಾಡಿದ್ದಾರೆ, ಸೆಪ್ಟೆಂಬರ್ 1 ಏನು ಸಂಡೇ ಇದೆ ಅವತ್ತು ಆ ಒಂದು ಪೇಪರ್ನ ಶಿಫ್ಟ್ ಮಾಡಿದ್ದಾರೆ, ಅಲ್ಲಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಬಟ್ ಇದು ಇನ್ನೂ ಕೂಡ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಬಂದಿಲ್ಲ. ಇದು ತಾತ್ಕಾಲಿಕವಾಗಿ ಒಂದು ಸರ್ಕ್ಯುಲರ್ ಓಡಾಡಿದೆ, ಬಟ್ ಇನ್ನೂ ಕೂಡ ಅಫಿಷಿಯಲ್ ಬಂದಿಲ್ಲ. ಅಫಿಷಿಯಲ್ ಏನಾದರೂ ಬಂದರೆ ನಾವು ನಿಮಗೆ ತಿಳಿಸ್ತೇವೆ. ಸೊ ಅಲ್ಲಿವರೆಗೂ ಒಂದು 80% ಹೋಪ್ ಇಟ್ಕೊಂಡಿರಿ. ಇನ್ನು 20% ಯಾವುದೇ ರೀತಿಯಲ್ಲಿ ಕೂಡ VTU ಅವ್ರ ಮೇಲೆ ಹೋಪ್ ಇಡಬೇಡಿ. ಅವರು 27th ಏನು ಆಗಸ್ಟಿಗಿದೆ ಅದನ್ನು ಯಾವ ರೀತಿ ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ಇದು ಒಂದು ಅಪ್ಡೇಟ್ಸ್. ಇನ್ನೂ ಕೂಡ ಅಫಿಷಿಯಲಲ್ಲಿ ನೋಟಿಫಿಕೇಷನ್ ಸರ್ಕ್ಯುಲರ್ ಬರದೇ ಇರೋ ಕಾರಣದಿಂದಾಗಿ ನಿಮ್ಮೊಂದು 27th ಪೇಪರ್ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. 80% ಹೇಳ್ಬೋದು. ಯಾವ ಒಂದು ಆಧಾರದ ಮೇಲೆ 80% ಅಂತ ಹೇಳ್ಬೋದು ಅಂದರೆ, ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಏನು ಕಾಣಿಸ್ತಿದೆ ಈ ಒಂದು ಸರ್ಕ್ಯುಲರ್ ನೋಡಿ, ನಿಮ್ಮ ಒಂದು 27 ಪೇಪರ್ 80% ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ 27ಗೆ KPSC ಎಕ್ಸಾಮ್ ಇದೆ. ಸೊ ಇನ್ ಕೇಸ್ ಆ ಒಂದು ಪೇಪರ್ 1ನೇ ತಾರೀಕು ಸೆಪ್ಟೆಂಬರ್ ಪೋಸ್ಟ್ಪೋನ್ ಆಗಿ ನಿಮಗೆ ಮ್ಯಾಥ್ಸ್ಗೆ
5 ಡೇಸ್ ಗ್ಯಾಪ್ ಸಿಗುತ್ತೆ. ಸೊ ಆ ಗ್ಯಾಪ್ ಸಿಗೋಕ್ಕೆ ರೀಸನ್ KPSC. ಸೊ ಇನ್ ಕೇಸ್ ನೀವೇನಾದರೂ ಥ್ಯಾಂಕ್ಸ್ ಹೇಳೋದಿದ್ರೆ ಆ ಒಂದು KPSಗೆ ನೀವು ಥ್ಯಾಂಕ್ಸ್ ಹೇಳಬೇಕು. ಸೊ ಎಲ್ಲರೂ ಕಮೆಂಟಲ್ಲಿ KPSಗೆ ಥ್ಯಾಂಕ್ಸ್ ಹೇಳಿ. ಸೊ ನಿಮಗೆ ಟೈಮ್ ಪ್ರೊವೈಡ್ ಮಾಡಿದ್ದಾರೆ 5 ಡೇಸು. ಸೊ ಅವರ ಒಂದು ರೀಸನಿಂದ ನಿಮ್ಮ ಒಂದು ಎಕ್ಸಾಮ್ ಆ ಒಂದು ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.